ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಹಿಂದುತ್ವ ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಏನೋ ಒಂತರಹ ದ್ವೇಷ, ಅಸಹನೆ. ಚರ್ಚೆ ಯಾವುದೇ ಇರಲಿ ಹಿಂದೂ ಧರ್ಮವನ್ನ ಟೀಕೆ ಮಾಡ್ತಾರೆ. ಇದನ್ನ ಯಾಕೆ ಈಗ ಹೇಳ್ತೀನಿ ಅಂದ್ರೆ, ನಿನ್ನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಮಾತಾಡ್ತಾ ಇದ್ರು. ನೀಟ್ ಅಕ್ರಮ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆ, ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಬಿಲ್ ಬಗ್ಗೆ ಮಾತಾಡ್ಬೇಕು. ಆದ್ರೆ ಪ್ರಿಯಾಂಕಾ ಗಾಂಧಿ ಇದ್ರ ಬಗ್ಗೆ ಮಾತಾಡ್ತಾ ಏನೇನೋ ಮಾತಾಡ್ಬಿಟ್ರಪ್ಪ. ಗೋಮೂತ್ರಕ್ಕೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ ಇದೆ? ಆದ್ರೆ ಪ್ರಿಯಾಂಕಾ ಗಾಂಧಿ ಮಾತ್ರ ಇದನ್ನ ಟೀಕೆ ಮಾಡಿದ್ರು. ಸಂಸತ್ನಲ್ಲಿ ಒಬ್ಬ ಮಹಾ ಸಾಧಕನನ್ನ ಗೋಮೂತ್ರ ತಜ್ಞ ಅಂತ ಅವಮಾನ ಮಾಡಿದ್ರು. ಒಂದು ಸಲ ಪ್ರಿಯಾಂಕಾ ಗಾಂಧಿ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ, ಆಮೇಲೆ ಉಳಿದಿದ್ದು ಮಾತಾಡೋಣ. राधा कृष्ण कमेटी भी व्यवस्था में सुधार लाने के लिए बनी थी. आज तक उसकी एक सिफारिश लागू नहीं हुई है. और इस नई कमेटी में तो एक एक्स आईबी चीफ, फिर चिल्लाएंगे, एक एक्स आईबी चीफ, एक आईटी कंपनी के मालिक और एक गौमूत्र के विशेषज्ञ भी हैं. इन्हें शिक्षा के बारे में क्या पता जी? सच है. आप आज मेरे से नाराज हो रहे हैं. ವೀಕ್ಷಕರೇ, ಪ್ರಿಯಾಂಕಾ ಗಾಂಧಿ ಮಾತಾಡ್ತಾ ಇರೋದು ಯಾವ ವಿಷಯದ ಬಗ್ಗೆ ಅಂತ ಗೊತ್ತಾಯ್ತಾ? 2 ದಿನದ ಹಿಂದೆ ಪ್ರಧಾನಿ ಮೋದಿ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗಾಗಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರು. ಆ ಟಾಸ್ಕ್ ಫೋರ್ಸ್ನಲ್ಲಿ 6 ಜನ ತಜ್ಞರು ಇದ್ದಾರೆ. ತಂತ್ರಜ್ಞಾನ ತಜ್ಞ ನಂದನ್ ನೀಲೇಕಣಿ, ಇಸ್ರೋ ಮಾಜಿ ಮುಖ್ಯಸ್ಥ ಎಸ್ ಸೋಮನಾಥ್, ಐಬಿ ಮಾಜಿ ನಿರ್ದೇಶಕ ತಪನ್ ಡೇಕಾ, ಐಐಟಿ ಚೆನ್ನೈ ನಿರ್ದೇಶಕ ವಿ ಕಾಮಕೋಟಿ, ಶಿಕ್ಷಣ ಇಲಾಖೆ ಮಾಜಿ ಕಾರ್ಯದರ್ಶಿ ಅನಿತಾ ಕವಲ್, ಸರಕು ಸಾಗಣೆ ತಜ್ಞ ಅಮೃತ್ ಲಾಲ್ ಮೀನಾ. ಈ ತಂಡವನ್ನ ಪ್ರಿಯಾಂಕಾ ಗಾಂಧಿ ಟೀಕೆ ಮಾಡ್ತಾ ಏನ್ ಹೇಳ್ತಾರೆ? ಈ ತಂಡದಲ್ಲಿ ಒಬ್ರು ಐಬಿ ಮಾಜಿ ಮುಖ್ಯಸ್ಥ, ಇನ್ನೊಬ್ರು ಐಟಿ ಕಂಪನಿ ಮಾಲೀಕ, ಮತ್ತೊಬ್ರು ಗೋಮೂತ್ರ ತಜ್ಞ ಇದ್ದಾರೆ. ಇವರಿಗೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನ್ ಗೊತ್ತಿದೆ ಅಂತ ನಕ್ರು. ಪ್ರಿಯಾಂಕಾ ಗಾಂಧಿ ಹೇಳಿದ ಐಬಿ ಮಾಜಿ ಮುಖ್ಯಸ್ಥ ಯಾರು? ತಪನ್ ಡೇಕಾ. ಐಟಿ ಕಂಪನಿ ಮಾಲೀಕ ನಂದನ್ ನೀಲೇಕಣಿ. ಇದೆಲ್ಲ ಬಿಡಿ, ಆದ್ರೆ ಪ್ರಿಯಾಂಕಾ ಗಾಂಧಿ ಗೋಮೂತ್ರ ತಜ್ಞ ಅಂತ ಯಾರಿಗೆ ಹೇಳಿದ್ದು? ಗೋಮೂತ್ರ ತಜ್ಞ ಅಂತ ಗಹಗಹಿಸಿ ನಕ್ಕಿದ್ಯಾಕೆ? ಪ್ರಿಯಾಂಕಾ ಗಾಂಧಿ ಹೇಳಿದ ಗೋಮೂತ್ರ ತಜ್ಞ ಐಐಟಿ ಚೆನ್ನೈನ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ. ವೀಕ್ಷಕರೇ, ಪ್ರೊಫೆಸರ್ ವಿ ಕಾಮಕೋಟಿಗೆ ಪ್ರಿಯಾಂಕಾ ಗಾಂಧಿ ಗೋಮೂತ್ರ ತಜ್ಞ ಅಂದಿದ್ದು ಯಾಕೆ ಹೇಳಿ? ಈ ಮಾತು ಹೇಳುವ ಮೂಲಕ ಒಬ್ಬ ಮಹಾನ್ ಸಾಧಕನಿಗೆ ಪ್ರಿಯಾಂಕಾ ಗಾಂಧಿ ಅವಮಾನ ಮಾಡಿದ್ದಾರೆ. ಕಾಮಕೋಟಿ ಸಾಧನೆ ಬಗ್ಗೆ ಆಮೇಲೆ ಹೇಳ್ತೀನಿ. ಪ್ರಿಯಾಂಕಾ ಗಾಂಧಿ ಗೋಮೂತ್ರ ತಜ್ಞ ಅಂತ ನಕ್ಕಿದ್ಯಾಕೆ? 2025 ಜನವರಿಯಲ್ಲಿ ವಿ ಕಾಮಕೋಟಿಯವರು ಕಾರ್ಯಕ್ರಮವೊಂದರಲ್ಲಿ ದೇಶಿ ಹಸುಗಳ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ರು. ಗೋಮೂತ್ರದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಇದು ಜೀರ್ಣಕ್ರಿಯೆ ಹಾಗೂ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ನಿವಾರಣೆಗೆ ಸಹಾಯ ಮಾಡುತ್ತೆ. ಅದು ದೊಡ್ಡ ಔಷಧ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ವಿ ಕಾಮಕೋಟಿ ಅವರಿಗೆ ಗೋಮೂತ್ರ ತಜ್ಞ ಅಂತ ಹೇಳಿದ್ದು. ಪ್ರಿಯಾಂಕಾ ಗಾಂಧಿ ಅವರೇ, ವಿ ಕಾಮಕೋಟಿ ಹೇಳಿದ್ದು ಸುಳ್ಳ? ಹಾಗಾದ್ರೆ ಅವರು ಒಂದು ವೇಳೆ ಹೇಳಿದ್ದು ಸುಳ್ಳಾಗಿದ್ರೆ ಸುಳ್ಳು ಹೇಳಿದ್ದಾರೆ ಅಂತ ಸಾಬೀತುಪಡಿಸಿ ಅಲ್ವಾ? ಅದು ಬಿಟ್ಟು ಗೋಮೂತ್ರ ತಜ್ಞ ಅಂತ ವ್ಯಂಗ್ಯವಾಗಿ ನಗೋದ್ಯಾಕೆ? ಪ್ರಿಯಾಂಕಾ ಗಾಂಧಿ ಅವರೇ, ಗೋಮೂತ್ರ ನಿಮ್ಮ ಪಾಲಿಗೆ ನಗುವ ವಿಷಯ ಆಗಿರಬಹುದು, ಆದ್ರೆ ಹಿಂದೂಗಳ ಪಾಲಿಗೆ ದೈವಿಕ ನಂಬಿಕೆ. ಗೋಮೂತ್ರದಲ್ಲಿ ಗಂಗಾ ಮಾತೆ ನೆಲೆಸಿದ್ದಾಳೆ ಅನ್ನೋದು ಹಿಂದೂಗಳ ನಂಬಿಕೆ. ಹಿಂದೂ ಧರ್ಮದಲ್ಲಿ ಗೋಮೂತ್ರವನ್ನ ಅತ್ಯಂತ ಪವಿತ್ರ, ಶುದ್ಧಿಕಾರಕ ಅಂತಲೇ ನಂಬ್ತಾರೆ. ಯಾವುದೇ ಪೂಜೆ ಪುನಸ್ಕಾರ ಇರಲಿ ಗೋಮೂತ್ರ ಪ್ರೋಕ್ಷಣೆ ಮಾಡಿಯೇ ಪ್ರಾರಂಭಿಸ್ತಾರೆ. ಪಂಚಗವ್ಯದಲ್ಲಿ ಗೋಮೂತ್ರ ಕೂಡ ಒಂದು. ಅಷ್ಟೇ ಅಲ್ಲ, ಆಯುರ್ವೇದದಲ್ಲೂ ಗೋಮೂತ್ರಕ್ಕೆ ವಿಶೇಷ ಸ್ಥಾನ ಇದೆ. ಈಗ ಹೇಳಿ ಪ್ರಿಯಾಂಕಾ ಗಾಂಧಿ ಅವರೇ, ಗೋಮೂತ್ರ ನಗುವಂತಹ ವಿಷಯವ? ಯಾಕೆ ಪದೇ ಪದೇ ಹಿಂದೂಗಳು ಅವರ ಆಚರಣೆ, ನಂಬಿಕೆ ಮೇಲೆ ದಾಳಿ ಮಾಡೋದು? ಹೀಗಾದ್ರೆ ನಿಮಗೆ ಹಿಂದೂಗಳು ಯಾಕೆ ಓಟ್ ಹಾಕ್ಬೇಕು? ಗೋಮೂತ್ರ ತಜ್ಞ ಅಂದಾಗ ನಿಮ್ಮ ಹಿಂದೆ ಕೂತು ನಕ್ಕವರನ್ನ ಹಿಂದೂಗಳು ಗಮನಿಸ್ತಾರಲ್ವಾ? ಖಂಡಿತ ಗಮನಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ಪಾಠ ಕೂಡ ಕಲಿಸ್ತಾರೆ ನಿಮಗೆ. ವೀಕ್ಷಕರೇ, ಪ್ರಿಯಾಂಕಾ ಗಾಂಧಿ ಗೋಮೂತ್ರ ತಜ್ಞ ಅಂದ್ರಲ್ವಾ? ವಿ ಕಾಮಕೋಟಿ ಎಂಥ ಸಾಧಕ ಗೊತ್ತಾ? ಕಾಮಕೋಟಿ ಅವರು ಐಐಟಿ ಮದ್ರಾಸ್ನಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಲ್ಲಿ MS ಮತ್ತು PhD ಪದವೀಧರ.
2001ರಲ್ಲಿ IIT ಮದ್ರಾಸ್ನ ಅಧ್ಯಾಪಕರಾಗ್ತಾರೆ. 2022ರಲ್ಲಿ ಅದರ ನಿರ್ದೇಶಕರಾಗ್ತಾರೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್, ಮಾಹಿತಿ ಭದ್ರತೆ ಮತ್ತು VLSI ವಿನ್ಯಾಸ ಕ್ಷೇತ್ರದಲ್ಲಿ ಪರಿಣಿತರು. IIT ಮದ್ರಾಸ್ನಲ್ಲಿ ಮೈಕ್ರೋ ಪ್ರೊಸೆಸರ್ ಅಭಿವೃದ್ಧಿ ಕಾರ್ಯಕ್ರಮ, ಮಾಹಿತಿ ಭದ್ರತಾ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮದ ಮುಖ್ಯಸ್ಥರೂ ಹೌದು. ಅಷ್ಟೇ ಅಲ್ಲ, ಕಾಮಕೋಟಿಯವರು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಸದಸ್ಯರು. ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ರಚಿಸಿದಂಥ ಕೃತಕ ಬುದ್ಧಿಮತ್ತೆ ಕಾರ್ಯಪಡೆಯ ಅಧ್ಯಕ್ಷರು. ಈಗ ಹೇಳಿ ಪ್ರಿಯಾಂಕಾ ಗಾಂಧಿ ಅವರೇ, ಇವರು ಗೋಮೂತ್ರ ತಜ್ಞರ? ಇವರ ಸಾಧನೆ ಇಷ್ಟಕ್ಕೆ ಮುಗಿಯಲ್ಲ. ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳು ಮತ್ತು ಸಮ್ಮೇಳನಗಳಲ್ಲಿ 150ಕ್ಕೂ ಹೆಚ್ಚು ಮಹತ್ವದ ಆರ್ಟಿಕಲ್ ಪ್ರಕಟಿಸಿದ್ದಾರೆ. ಅನೇಕ ಸಂಶೋಧನಾ ವಿದ್ವಾಂಸರಿಗೆ PhD ಮತ್ತು ಮಾಸ್ಟರ್ ಆಫ್ ಸೈನ್ಸ್ ಸಂಶೋಧನೆಗೆ ಮಾರ್ಗದರ್ಶನ ನೀಡಿದವರು. ಇಂಥವರಿಗೆ ಪ್ರಿಯಾಂಕಾ ಗಾಂಧಿ ಅವಮಾನ ಮಾಡ್ತಾರಲ್ವಾ? ಪ್ರಿಯಾಂಕಾ ಗಾಂಧಿ ಹೇಳಿಕೆಯಿಂದ ಕಾಮಕೋಟಿ ಅವರಿಗೆ ಅವಮಾನ ಆಗಿಲ್ಲ. ಅಂಥ ಸಾಧಕನ ಬಗ್ಗೆ ಮಾತಾಡಿ ನೀವೇ ತುಂಬ ಚಿಕ್ಕವರಾಗಿದ್ರಿ. ವೀಕ್ಷಕರೇ, ಕಾಮಕೋಟಿ ಅವರಿಗೆ 10 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿವೆ. DRDO ಅಕಾಡೆಮಿ ಎಕ್ಸಲೆನ್ಸ್ ಪ್ರಶಸ್ತಿ, ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಅಸೋಸಿಯೇಷನ್ ಟೆಕ್ನೋ ಮಿಷನರಿ ಪ್ರಶಸ್ತಿ, ಅಬ್ದುಲ್ ಕಲಾಂ ಟೆಕ್ನಾಲಜಿ ಇನೋವೇಷನ್ ನ್ಯಾಷನಲ್ ಫೆಲೋಶಿಪ್, ACCS ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, IBM ಫ್ಯಾಕಲ್ಟಿ ಪ್ರಶಸ್ತಿ, VASVIK ಇಂಡಸ್ಟ್ರಿಯಲ್ ರಿಸರ್ಚ್ ಪ್ರಶಸ್ತಿ ಪಡೆದಿದ್ದಾರೆ. ಇದೇ ವರ್ಷ ಅವರ ಸಾಧನೆ ಗುರುತಿಸಿ ಮೋದಿ ಸರ್ಕಾರ ಪದ್ಮಶ್ರೀ ನೀಡಿ ಗೌರವಿಸಿದೆ. ಇಂಥ ಸಾಧಕರನ್ನ ಸಂಸತ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವಮಾನ ಮಾಡಿದ್ರೆ ಹೇಗಾಗುತ್ತೆ? ಇದೇ ಪ್ರಿಯಾಂಕಾ ಗಾಂಧಿ ಒಂದು ದಿನವಾದ್ರೂ ಅವರ ಸಾಧನೆಯನ್ನು ಹೊಗಳಿದ್ರಾ? ಇದು ಕಾಮಕೋಟಿ ಅವರಿಗೆ ಮಾಡಿದಂಥ ಅವಮಾನ ಮಾತ್ರ ಅಲ್ಲ, ದೇಶದ ಸಾಧಕನಿಗೆ ಮಾಡಿದಂಥ ಅವಮಾನ. ವೀಕ್ಷಕರೇ, ಪ್ರಿಯಾಂಕಾ ಗಾಂಧಿ ಇನ್ನೊಂದು ಮಾತು ಹೇಳಿದರು. ಮೋದಿ ರಚನೆ ಮಾಡಿದಂಥ ಟಾಸ್ಕ್ ಫೋರ್ಸ್ನಲ್ಲಿ ಒಬ್ಬ IT ಕಂಪನಿ ಮಾಲೀಕ ಇದ್ದಾರೆ. ಹಾಗಿದ್ರೆ ಪ್ರಿಯಾಂಕಾ ಗಾಂಧಿ ಹೇಳಿದ್ಯಾರಿಗೆ? ಕನ್ನಡಿಗ ನಂದನ್ ನೀಲೆಕಣಿಗೆ. ಒಂದು ವಿಷಯ ಪ್ರಿಯಾಂಕಾ ಗಾಂಧಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. 2014ರಲ್ಲಿ ನಿಮ್ಮದೇ ಕಾಂಗ್ರೆಸ್ ಪಕ್ಷ ನಂದನ್ ನೀಲೆಕಣಿ ಅವರಿಗೆ ಟಿಕೆಟ್ ನೀಡಿತ್ತಲ್ವಾ? ಅವತ್ತು ಅವರು IT ಕಂಪನಿ ಮಾಲೀಕ ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಬೆಂಗಳೂರು ಸೌತ್ನಲ್ಲಿ ಅನಂತ್ ಕುಮಾರ್ರನ್ನ ಸೋಲಿಸಲೇಬೇಕು ಅಂತ ನೀಲೆಕಣಿಗೆ ಟಿಕೆಟ್ ಕೊಟ್ಟಿದ್ರಿ. ಆದರೆ ಅವತ್ತು ಸೋಲಿಸ್ಲಿಕ್ಕೆ ಆಗಲೇ ಇಲ್ಲ. ನಂದನ್ ನೀಲೆಕಣಿಗೆ ನನ್ನ ರಾಜಕೀಯ ಇಷ್ಟ ಇಲ್ಲ ಅಂದ್ರೂ ಕೂಡ ಮನವೊಲಿಕೆ ಮಾಡಿ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದ್ಯಾರು? ಇವತ್ತು IT ಕಂಪನಿ ಮಾಲೀಕ ಅಂತ ಟೀಕೆ ಮಾಡೋರು. 2014ರಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಿದ್ಯಾಕೆ ಅವರಿಗೆ? ಪ್ರಿಯಾಂಕಾ ಗಾಂಧಿ ಅವರೇ 6 ತಜ್ಞರ ಟಾಸ್ಕ್ ಫೋರ್ಸ್ ಮಾಡಿದ್ದು ಪರೀಕ್ಷಾ ಸುಧಾರಣೆಗೆ ಅಲ್ವಾ? ಅದನ್ನ ನೀವು ಟೀಕೆ ಮಾಡಿದ್ರೆ ಹೇಗಾಗುತ್ತೆ? ಮೋದಿ ಸರ್ಕಾರ ಟೀಕೆ ಮಾಡಲೇಬೇಕಂತ ಏನೇನೋ ಮಾತಾಡಿದ್ರೆ ಜನರು ನಿಮ್ಮನ್ನ ನಂಬೋದೇ ಇಲ್ಲ. ವೀಕ್ಷಕರೇ, ಪ್ರಿಯಾಂಕಾ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ ಇನ್ನೊಂದು ಸುಳ್ಳು ಹೇಳಿದ್ರು. ಧಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಹೊಸ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ ಮಾಡಲಾಯಿತು. ಇದರ ಬಗ್ಗೆ ಮಾತಾಡಿದ ಪ್ರಿಯಾಂಕಾ ಗಾಂಧಿ, ಮೋದಿ ಎಂಥವರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ರು ಅಂದ್ರೆ ಅವರು ಅತ್ಯಾಚಾರಿಗಳ ಬಿಡುಗಡೆಗೆ ಸಹಮತ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. प्रधानमंत्री महोदय जी ने नया शिक्षा मंत्री चुना, एक ऐसे व्यक्ति को इस पद पर आसीन किया जिसने एक गर्भवती महिला के बलात्कारियों की रिहाई पर अपनी सहमति व्यक्त की, खुशी जताई। देश की करोड़ों लड़कियों को प्रधानमंत्री जी ने क्या संदेश दिया? ಈ ಪ್ರಿಯಾಂಕಾ ಗಾಂಧಿ ಹೇಳಿಕೆಯು ಸಂಸತ್ನಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗುತ್ತೆ. ಪ್ರಿಯಾಂಕಾ ಗಾಂಧಿ ಹೇಳಿದ್ದೇನು? ಗುಜರಾತ್ನ ಬಿಲ್ಕಿಸಾ ಬಾನು ಅತ್ಯಾಚಾರ ಅಪರಾಧಿಗಳು ಬಿಡುಗಡೆಯಾದಾಗ ಇದಕ್ಕೆ ಪ್ರಹ್ಲಾದ್ ಜೋಶಿ ಸಹಮತ ವ್ಯಕ್ತಪಡಿಸಿದ್ರು. ಈ ಮಾತಿಗೆ ಪ್ರಹ್ಲಾದ್ ಜೋಶಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಿಮ್ಮ ಹೇಳಿಕೆಗೆ ಸಾಕ್ಷ್ಯ ಎಲ್ಲಿದೆ? ಮೊದಲು ದಾಖಲೆ ಕೊಟ್ಟು ಮಾತಾಡಿ ಅಥವಾ ಕ್ಷಮೆ ಕೇಳಿ ಅಂತ ದೊಡ್ಡ ಜಟಾಪಟಿ ನಡೀತು. सर, प्रियंका जी को ऑथेंटिक करना चाहिए, ऑथेंटिकेट करना चाहिए, और जो मिस इन्फॉर्मेशन कर रहे हैं, नहीं तो मिस इन्फॉर्मेशन के लिए कार्रवाई करना चाहिए सर। ये क्या कुछ भी बोल के चल सकते हैं क्या? और प्रोसीजर फॉर द मिनिस्टर द करेक्टिंग द मिस्टेक 114 में अगर वो आपने जो रूल का जिक्र किया 353 में, मुझे कोई नोटिस नहीं दिया है, मैं इधर प्रेजेंट हूँ, और मैंने ऐसे कैसे बिना ऑथेंटिकेशन बोल सकते हैं मुझे बिना नोटिस दिए हुए? इसलिए मैं इसको खंडन करता हूं और उसको एक्सपेल करना चाहिए और उनको माफी मांगना चाहिए. ಕೊನೆಗೆ ಸ್ಪೀಕರ್ ಓಂ ಬಿರ್ಲಾ ಈ ಹೇಳಿಕೆಯನ್ನ ಕಡತದಿಂದ ತೆಗೆದು ಹಾಕಿದ್ರು. ಹಾಗಿದ್ರೆ ಪ್ರಹ್ಲಾದ್ ಜೋಶಿ
ಬಿಲ್ಕಿಸಾ ಬಾನು ಆರೋಪಿಗಳು ಬಿಡುಗಡೆಯಾದಾಗ ಸ್ವಾಗತ ಕೋರಿ ಹೇಳಿಕೆ ನೀಡಿದ್ರಾ? ಇಲ್ಲ. ಜೋಶಿ ಅವರು ಹಾಗೆ ಹೇಳಲೇ ಇಲ್ಲ. ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಕರ್ತರು ಫೋನ್ ಮಾಡಿ ರಿಯಾಕ್ಷನ್ ಕೇಳ್ತಾರೆ. ಆಗ ಜೋಶಿ ದೇ ರಿಲೀಸ್ಡ್ ಆಸ್ ಪರ್ ಪ್ರಿಸನ್ ರೂಲ್ಸ್ ಆಫ್ಟರ್ ಫಾಲೋವಿಂಗ್ ಡ್ಯೂ ಪ್ರೊಸೀಜರ್ ಅಂತ ಹೇಳ್ತಾರಂತೆ. ಆದ್ರೆ ಕಾಂಗ್ರೆಸ್ ನಾಯಕರು ಇದೇ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಟೀಕೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡೋದು ಸಹಜ, ಆದ್ರೆ ಹೇಳದೇ ಇರುವಂತ ಹೇಳಿಕೆ ಇಟ್ಕೊಂಡು ಚಾರಿತ್ರ್ಯ ಹರಣ ಮಾಡೋದು ತಪ್ಪು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.